ಕೋಗಿಲು ಲೇಔಟ್ನ ಅಕ್ರಮ ವಾಸಿಗಳ ಮನೆ ಡೆಮಾಲಿಷನ್ ನಂತರ ಸರ್ಕಾರ ಜನವರಿ 1ನೇ ತಾರೀಕು ಗುಡ್ ನ್ಯೂಸ್ ಕೊಡ್ತೀನಿ ಅಂತ ಏನೋ ಹೇಳಿತ್ತು. ಆದರೆ ಕೊಟ್ಟು ಮಾತಿನಂತೆ ನಡ್ಕೊಳ್ಳಿಕ್ಕಾಗ್ತಾ ಇಲ್ಲ, ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡಿದೆ. ಈ ವಿರುದ್ಧ ಜನಾಕ್ರೋಶವೂ ಕೂಡ ವ್ಯಕ್ತವಾಗ್ತಾ ಇದೆ. ಕೊಟ್ಟ ಮಾತಿನಂತೆ ನಡ್ಕೊಳ್ಳಿ, ಮೊದಲು ಮನೆಯನ್ನ ನಮಗೆ ಬೇಗ ವಿತರಣೆ ಮಾಡಿ ಅನ್ನುವಂತಹ ಪಟ್ಟನ್ನ ಹಿಡಿದಿದ್ದಾರೆ ಕೋಗಿಲು ಲೇಔಟ್ನ ಅಕ್ರಮ ನಿವಾಸಿಗಳು. ಡೇಟ್ ಮಿಸ್ ಆಯಿತು, ಡೆಡ್ ಲೈನ್ ಕೂಡ ಮಿಸ್ ಆಯಿತು. ತರಾತುರಿಯಲ್ಲಿ ಘೋಷಣೆ ಏನೋ ಮಾಡಿಬಿಟ್ರು. ಆದರೆ ಈಗ ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡಿದೆ ಸರ್ಕಾರ. ಗೃಹ ಭಾಗ್ಯ ವಿಳಂಬಕ್ಕೆ ಜನ ಸಿಡಿಮಿಡಿಗೊಂಡಿದ್ದಾರೆ. ಸೈಲೆಂಟ್ ಆದ ಸರ್ಕಾರ, ನಿವಾಸಿಗಳಂತೂ ರೆಬಲ್ ಆಗಿದ್ದಾರೆ. ಕೊಟ್ಟ ಮಾತಿನಂತೆ ಮನೆ ಕೊಡಿ ಅನ್ನುವಂತಹ ಬೀಗಿ ಪಟ್ಟು ಇದೀಗ ಅಕ್ರಮ ಮನೆ ಕಳ್ಕೊಂಡಂತಹ ಜನರದ್ದಾಗಿದೆ. ಸದ್ಯ ಜಮೀರ್ ಅಹಮದ್ ಸ್ಥಳಕ್ಕೆ ಹೋಗಿ ಗುಡ್ ನ್ಯೂಸ್ ಕೊಡ್ತಾರೆ ಅಂತೇನೋ ಹೇಳ್ಬಿಟ್ರು. ಆದರೆ ಇಲ್ಲಿವರೆಗೂ ಗುಡ್ ನ್ಯೂಸ್ ಇಲ್ಲ, ಯಾವಾಗ ಹೇಳ್ತೀರಿ ಅನ್ನುವಂತಹ ಪ್ರಶ್ನೆ. ಆದರೆ ಇದಕ್ಕೆ ಕೃಷ್ಣ ಬೈರೇಗೌಡ ಅವರು ಬರಬೇಕು, ಸ್ಥಳೀಯ ಶಾಸಕರು ಬಂದ ನಂತರವೇ ಸಾಧ್ಯ ಅನ್ನುವಂತಹ ಕೂಗು ಕೂಡ ಇದೆ. ಅವರು ಇವತ್ತು ಬರ್ತಾರಾ, ನಾಳೆ ಬರ್ತಾರಾ ಅನ್ನುವಂತಹ ಪ್ರಶ್ನೆ ಅಲ್ಲಿನ ನಿವಾಸಿಗಳದ್ದು. ಮಾನ ಮರ್ಯಾದೆ ಇದ್ರೆ ನಿಮ್ಮ ಮುಖ ನೋಡಕ್ಕೂ ಬರಬಾರ್ದು. ಯಾರೇ ಆಗ್ಲಿ, ಯಾವ ಪಕ್ಷದವರೇ ಆಗ್ಲಿ. 16 ದಿನ ಆದ್ರೂ ಕೂಡ ಇಲ್ಲಿ ತನಕ ನಿಮಗೆ ಒಂದು ಸರ್ಕಾರದ ವತಿಯಿಂದ ಅವ್ರು ಸಾಬರು ಇದ್ದಾರೆ, ಸಾಬರು ಕೊಡಬೇಡಿ, ಇವರು ಒಲಮಾದಿಗರಿದ್ದಾರೆ, ಒಲಮಾದಿಗಳು ಕೊಡಬೇಡಿ, ಯಾರು ಬ್ರಾಹ್ಮಣರಿದ್ದಾರೆ ಅವ್ರಿಗೆ ಮಾತ್ರ ಮನೆ ಕೊಡಿ ಅಂತ ಹೇಳುವಂತ ಈ ರೀತಿ ಮೈಕ್ ಹಿಡ್ಕೊಂಡು ಪುಂಖಾನುಪುಂಖವಾಗಿ ಭಾಷಣ ಹೊಡೆಯುವಂತಹವರು ಅವ್ರು ಅಕ್ರಮವಾಗಿ ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಯಾಕೆ ಬಂದ್ರಿ ಅನ್ನುವಂತಹ ಪ್ರಶ್ನೆಯನ್ನು ಯಾಕೆ ಮಾಡಲಿಲ್ಲ? ಅಕ್ರಮವಾಸಿಗಳಿಗೆ ಈಗ ಮನೆ ಕ್ವಿಕ್ ಆಗಿ ಕೊಡಬೇಕು ಅಂದ್ರೆ ಹೇಗಾಗುತ್ತೆ? ಸರ್ಕಾರದ ವಿರುದ್ಧವೇ ನಿವಾಸಿಗಳು ಸಿಡಿದೆದ್ದಿದ್ದಾರೆ. ಸಚಿವ ಕೃಷ್ಣ ಬೈರೇಗೌಡ ವಿದೇಶಕ್ಕೆ ಹೋಗಿದ್ದಾರೆ. ಅವರು ಇಲ್ಲಿಯವರೆಗೂ ಕೂಡ ಈ ಘಟನೆವಾಳಿಗಳು ಆದ ನಂತರ ಇಲ್ಲಿಯವರೆಗೂ ಕೂಡ ಕಾಣಿಸ್ಕೊಂಡಿಲ್ಲ. ಅವರು ಬಂದ ಬಳಿಕವೇ ಮನೆ ಸಿಗುವಂತಹ ವಿಶ್ವಾಸ ಇದೆ. ಇಲ್ಲಿ ಯಾರೂ ಕೂಡ ಹೊರದೇಶದಲ್ಲ, ಅಂದ್ರೆ ಬಾಂಗ್ಲಾದವರು ಅನ್ನುವಂತಹ ಮಾತುಗಳೇನು, ಆರೋಪಗಳು ಬಿಜೆಪಿ ರಾಜಕೀಯ ನಾಯಕರಿಂದ ಬರ್ತಾ ಇದೆ. ಸೊ ಆ ವಿಷಯವಾಗಿ ಕೌಂಟರ್ ಕೊಡ್ತಾ ಇದ್ದಾರೆ. ಜನವರಿ 5ಕ್ಕೆ ಮನೆ ಕೊಡ್ತಾರೆಂಬ ನಂಬಿಕೆಯನ್ನ ಇಟ್ಕೊಂಡಿದ್ದಾರೆ. ಅರ್ಥಾತ್ ನಾಳೆ ಅಪಾರ್ಟ್ಮೆಂಟ್ ಕೊಡಿ, ಇಲ್ವೇ ಒಂದು ಜಾಗವನ್ನಾದ್ರೂ ಕೊಡಿ. ಸರ್ಕಾರಕ್ಕೆ ಕೋಗಿಲು ನಿವಾಸಿಗಳಿಂದ ಬಿಗಿಪಟ್ಟು ಹೆಚ್ಚಾಗ್ತಾ ಇದೆ. ಸರ್ಕಾರದ ವಿರುದ್ಧ ಅಸಮಾಧಾನದ ನುಡಿಗಳನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಡೆಮಾಲಿಷನ್ ಮಾಡಿ ಅಂತ ನಿಮ್ಗೆ ಯಾರು ಹೇಳಿದ್ದು ಅನ್ನೋದು ಅವ್ರ ಪ್ರಶ್ನೆ. ಆದರೆ ಆ ಜಾಗಕ್ಕೆ ಯಾಕೆ ಬಂದ್ರು, ಎಲ್ಲಿಂದ ಬಂದ್ರು, ಯಾರ ಅನುಮತಿಯನ್ನ ಪಡೆದು ಬಂದ್ರು, ಇದಕ್ಕೆ ಅವರಿಂದ ಉತ್ತರ ಇಲ್ಲ. ದಾಖಲಾತಿಗಳ ವಿಚಾರದಲ್ಲೂ ಕೂಡ ಬಹಳಷ್ಟು ಕಳ್ಳಾಟಗಳಾಗ್ತಾ ಇದೆ. ಮತ್ತು ಅಲ್ಲಿದ್ದಂತಹ ನಿವಾಸಿಗಳ ಜೊತೆಗೆ ಇನ್ನು ಹೊರಗಿನವರೆಲ್ಲ ಬಂದು ಸೇರ್ಕೊಂಡಿದ್ದಾರೆ, ನಮಗೂ ಕೊಡಿ ಅಂತ. ಈಗ ಸರ್ಕಾರ ಯಾರಿಗೆ ಕೊಡೋದು, ಹೇಗೆ ಕೊಡೋದು ಅನ್ನೋದ್ರ ಬಗ್ಗೆ ತಲಾಶ್ ನಡೆಸ್ತಾ ಇದೆ. ಈಗ ಒಂದು ವಾರ ನಾವು ಕಾಯ್ತೀವಿ, ಯಾಕಂದ್ರೆ ಸರ್ಕಾರದ ಮೇಲೆ ಭರವಸೆ ಇದೆ, ಸರ್ಕಾರ ನಡ್ಕೊಂಡಿದೆ. ಈಗ 28ನೇ ತಾರೀಕು ಏನು ನಮ್ಮ ಮಾನ್ಯ ವಸತಿ ಸಚಿವರು ಬಂದು ಹೋದ್ರ, ಅದಾದ ನಿಮ್ಮ ಸಿಹಿ ಸುದ್ದಿ ಕೊಡ್ತೀವಿ ಅಂತ ಹೇಳೋದ್ರು. ಅದಾದ ಸಂಜೆಗೆನೆ ಭಾನುವಾರ ರಾತ್ರಿ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಅವರು ಇಲ್ಲಿ ಇದ್ದುಕೊಂಡು ಅವ್ರು ಸರ್ವೆ ಮಾಡುವಾಗ ನಾವೆಲ್ಲರೂ ಇದ್ದೀವಿ ಸಾಕ್ಷಿಗೆ. ಸರ್ವೆ ಮಾಡಿದ್ದಾರೆ. ನೆಕ್ಸ್ಟ್ ಡೇ 2 ದಿನ 3 ದಿನ ಸತತವಾಗಿ ಇಲ್ಲಿ ಸಮೀಕ್ಷೆ ನಡೆಸಿ ಮೇಡಮ್, ಈಗ ನಾವಿಲ್ಲಿ ಏನು 20ನೇ ತಾರೀಕು ಮನೆ ಹೊಡೆದಾಕಿದ್ದಾರೆ. ನಮಗೆ 23, 24ನೇ ತಾರೀಕು ಒಳಗಡೆ ಇಲ್ಲಿ ವಸತಿ ಸಚಿವರು, DCM ಎಲ್ಲರೂ ಕೂಡ ಬಂದು ಪುನರ್ವ್ಯವಸ್ಥೆ